ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು, ತುಂಬಾ ಸರಿ ಹೇಳಿ ಕೂಡ ಆಯ್ತು, ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜನ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಇದು ಮೋಟಾಪುರ್ ಕಾಡಿನ ಕತೆ. ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು. ಅಲ್ಲಿ 2 ಹದ್ದೂನು ಇರ್ತಿತ್ತು, ಸೋನು ಮತ್ತೆ ಮೋನು. ಅವರಿಬ್ರು ಅಣ್ಣ ತಮ್ಮಂದಿರು. ಆಮೇಲೆ ಸೋನು ತುಂಬಾನೇ ಕೆಟ್ಟವನು, ಮತ್ತೆ ಮೋನು ತುಂಬಾ ಒಳ್ಳೆಯವನು. ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು. ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಅವ್ರತ್ರ ಕೇಳಿ ಅದನ್ನ ಮಾಡಿಸ್ಕೋತಿತ್ತು. ಒಂದಿವ್ಸ ಸೋನು ಧಾನ್ಯ ತಗೊಳಕ್ಕೆ ಹಳ್ಳಿಗೆ ಹೋಗ್ತಿತ್ತು. ಏಯ್, ಅದನ್ನ ನಂಗ್ ಕೊಡು, ಇಲ್ಲ ಅಂದ್ರೆ ನಾನಿನ್ನ ತಿನ್ಬಿಡ್ತೀನಿ. ಅರೆ, ಏನ್ ಹೇಳ್ತಿದ್ದೀರಾ ನೀವು? ನನ್ನ ಊಟನ ನಾನೇ ತಂದಿದ್ದೀನಿ, ನಿಮಗ್ ಬೇಕಂದ್ರೆ ನೀವ್ ಹೋಗ್ ತಗೊಳ್ಳಿ, ನಾನ್ ಯಾಕೆ ಕೊಡ್ಬೇಕು? ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ. ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ. ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡ್ ಹೋಗ್ತಿತ್ತು. ಅವಾಗ ಅದ್ ನೋಡುತ್ತೆ, ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು. ಆಮೇಲೆ ಅದ್ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ. ಆಮೇಲೆ ಸೋನು ಹತ್ರದಿಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ. ಯಾಕೀಗ ಮಾಡ್ದೆ ಸೋನು ನೀನು? ಹಾ, ಎಲ್ಲಾ ಪಕ್ಷಿಗಳ ನೀನು ಕೊಲ್ತಿಯಲ್ಲೋ, ಈ ಮಕ್ಕಳನ್ನು ತಿನ್ನಕ್ ಹೊರಟಿದ್ಯಾ? ಹಾ, ಮಕ್ಕಳಾದ್ರೇನು ಏನಾದ್ರೇನು. ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ. ಹಾ, ಅವ್ರ ಮುಖನಾದ್ರೂ ನೋಡಿ ಅವ್ರನ್ನ ಬಿಟ್ಬಿಡು. ಇಲ್ಲ, ನಂಗೆ ನನ್ನ ಹೊಟ್ಟೆ ತುಂಬಿದ್ರಾಯ್ತಷ್ಟೇ. ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು. ಮೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು, ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೋತಿತ್ತು. ಒಂದಿವ್ಸ ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು. ಅವಾಗ ಆ ಮರ ಹೇಳತ್ತೆ, ಕಾಪಾಡಿ ಕಾಪಾಡಿ. ಏನಾಯ್ತು ನಿಂಗೆ? ಯಾಕೆ ಹೋಗ್ತಾ ಇದ್ದೀಯಾ? ಆ ಎದುರಲ್ಲಿರೋ ಮರನ ನೋಡ್ತಾ ಇದ್ದೀಯಾ? ಅದು ನನ್ನ ಬೇರಿಂದಲೇ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ, ಅದಕ್ಕೆ ನೋಯ್ತಾ ಇದೆ. ನೀನ್ ದಯವಿಟ್ಟು ಆ ಬಾಣ ತೆಗಿತೀಯಾ? ಆ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ನಾನೇನ್ ಕೆಲ್ಸ ಮಾಡಲ್ಲ. ಮಗು, ಅದನ್ನ ತೆಗ್ಬಿಡು. ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ. ಮುಂದೆ ಯಾವಾಗಾದ್ರೂ ನಾನ್ ನಿಂಗ್ ಸಹಾಯ ಮಾಡ್ತೀನಿ. ಸೋನು ಹದ್ದು ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗತ್ತೆ. ಮತ್ತೆ ಅಲ್ಲಿಗೆ ಮೋನು ಹದ್ದುನು ಬಂತು. ಆಮೇಲೆ ಮರದ ಮೇಲೆ ಹೋಗಿ ಕುತ್ಕೊಳತ್ತೆ. ಮರ ಅವಾಗ್ಲೂ ಅಳ್ತಿತ್ತು. ಮೋನು ಅದನ್ ಕೇಳಿಸ್ಕೊಂಡು ಮರದ ಹತ್ರ ಕೇಳತ್ತೆ, ಮರಜ್ಜ, ನಿಮ್ಗೇನಾಯ್ತು? ನೀವ್ ಯಾಕೆ ಹೋಗ್ತಿದ್ದೀರಾ? ಅಯ್ಯ, ನಂಗೆ ಸಹಾಯ ಮಾಡು. ಆ ಮರ ಇದೆಯಲ್ಲ, ಅದು ನನ್ನ ಬೇರಿಂದ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ. ಅದನ್ ತೆಗಿತೀಯ ನೀನು? ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ. ಆಮೇಲೆ ಆ ಮರ ತುಂಬಾನೇ ಖುಷಿ ಪಡತ್ತೆ. ಮೋನು, ನೀನ್ ತುಂಬಾ ಒಳ್ಳೆಯವನು. ನನ್ನಿಂದ ಏನೇ ಸಹಾಯ ಆಗೋದಾದ್ರೆ ನನ್ನ ಹತ್ರ ಬಂದ್ ನೀನ್ ಕೇಳು. ಹಾ ಮರಜ್ಜ, ಸರಿ. ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು. ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು. ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು. ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು. ಶಾನಾ, ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನಿಂಗೆ ಶಿಕ್ಷೆ ನೀಡಲಾಗಿದೆ. ನೀನು ಏಕಾಂತ ಗುಹೆಯಲ್ಲಿರ್ಬೇಕು, ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ. ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ. ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ. ಹಾಗೆ 5 ದಿವಸ ಕಳೆದು ಹೋಗತ್ತೆ. ಸೋನುಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು. ಆಮೇಲದು ಏನು ಯೋಚನೆ ಮಾಡದೆ ಬೇಟೆಯಾಡಕ್ಕೆ ಹೋಗುತ್ತೆ. ಅದು ಗಿಳಿರಾಜಗೆ ಗೊತ್ತಾಗ್ದಂಗೆ. ಆಮೇಲದು ಒಂದ್ ಪಕ್ಷಿನ ಕೊಂದು ಅದನ್ನ ತಿನ್ಬಿಡತ್ತೆ. ಆದ್ರೆ ಗಿಳಿರಾಜಗೆ ಈ ವಿಷಯ ಗೊತ್ತಾಗ್ಬಿಡತ್ತೆ, ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ. ಅವಾಗ ಗಿಳಿರಾಜ ಸೋನುನ ಕರೀತಾರೆ. ಸೋನು, ನಿಂಗೆ ಶಿಕ್ಷೆ ಕೊಡಲಾಗುತ್ತೆ. ನೀನು ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ. ಗಿಳಿರಾಜ, ದಯವಿಟ್ಟು ಕ್ಷಮಿಸ್ಬಿಡಿ.
ಇನ್ ಮುಂದೆ ನಾನೇನು ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ, ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು, ತುಂಬಾ ಸರಿ ಹೇಳಿ ಕೂಡ ಆಯ್ತು, ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜರ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿರಾಜ ಘೋಷಣೆಯನ್ನ ಕೊಡ್ತಾರೆ. ಅವಾಗ ಮೋನು ಅಲ್ಲಿ ಬಂದು ಸೋನು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡತ್ತೆ. ಆಮೇಲೆ ತಪ್ಪಾಗಿ ಸೋನುನ ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ. ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ. ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರಣ್ಣ ಅಲ್ಲಿ ಸತ್ ಹೋಗಿದ್ರು. ಅವ್ರನ್ನೇ ಬಲಿನೂ ತಗೊಂಡಿದ್ರು. ಸೋನು ಹದ್ದು ತುಂಬಾನೇ ಅಳತ್ತೆ. ಸೋನು, ನೋಡು, ನಿಂಗೆ ಎಷ್ಟೊಳ್ಳೆ ಅಣ್ಣ ಸಿಕ್ಕಿದ್ದ. ಅವನು ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ನಿನ್ನನ್ನ ಕಾಪಾಡೋಕೆ ಅಂತ ಅವನನ್ನೇ ಸಾಯಿಸ್ಕೊಂಡ. ಸೋನು ಹದ್ದು ತುಂಬಾನೇ ಅಳತ್ತೆ. ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ. ತುಂಬಾನೇ ದುಃಖ ಪಡ್ತಿತ್ತು. ಆಮೇಲೆ ಅದು ತಿರ್ಗಾ ಅದರ ಗುಹೆಗೋಗಿ ಅಲ್ಲೇ ಇರ್ತಿತ್ತು. ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು. ಅವ್ರು ಹೇಗ್ ಒಟ್ಟಿಗೆ ಹಾರ್ತಿದ್ರು, ಹೇಗ್ ಆಟ ಆಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು. ಅದಾದ್ಮೇಲೆ ಸೋನು ಯಾವ ಪಕ್ಷಿನಾನು ಸಾಯಿಸದೇ ಇಲ್ಲ, ಬದಲಾಗಿ ಸಹಾಯ ಮಾಡ್ತಿತ್ತು. ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು. ಮೋನು ಹದ್ದನ್ನ ಬಲಿ ಕೊಟ್ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೇ ಇರೋ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ, ಯಾರೋ ಒಬ್ರಿಗೆ ತುಂಬಾ ಇಷ್ಟ ಆಗಿರ್ತಾರೆ. ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರ್ದು. ಎಲ್ಲರಿಗೂ ಸಹಾಯ ಮಾಡ್ಬೇಕು. ಚುನ್ಮುನ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿನ್ ಮಕ್ಳತ್ರ ಹೋಗಿಲ್ವಾ? ನಂಗೆಲ್ಲ ವಿಷಯ ಹೇಳು. ನೀನು ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ. ಚುನ್ಮುನ್ ಪಕ್ಷಿ ಒಂದು ಮರದ ಮೇಲೆ ಇರೋದು. ಅದಕ್ಕೆ 2 ಮಕ್ಕಳು, 2 ಮೊಟ್ಟೆ ಇರ್ತಿತ್ತು. ಅವುಗಳನ್ನ ಚೆನ್ನಾಗಿ ನೋಡ್ಕೋತಿತ್ತು. ಒಂದಿನ ಅದು ಗೂಡಿಂದ ಎಗರಿ ಎಲ್ಲೂ ಹೋಗಿಲ್ಲ. ಅದಕ್ಕೆ ಮಕ್ಕಳು ಹೇಳ್ತಾರೆ, ಮಮ್ಮಿ ಮಮ್ಮಿ, ನನ್ಗೆ ತುಂಬಾ ಹಸಿವಾಗ್ತಿದೆ, ಬೆಳಗ್ಗಿಂದ ಏನೂ ತಿಂದಿಲ್ಲ. ಬಂಗಾರ, ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ. ನನ್ಗೆ ಜ್ವರ ಬಂದಿದೆ ಅಂತ ಅನಿಸ್ತಿದೆ. ನನ್ ಕೈಲಿ ಆರಕ್ಕಾಗ್ತಿಲ್ಲ, ಅದರಿಂದ ನಿಮ್ಗೋಸ್ಕರ ಆಹಾರನೂ ತರಕ್ಕಾಗ್ತಿಲ್ಲ. ಅಮ್ಮ, ಆದ್ರೆ ತುಂಬಾ ಹಶ್ವಾಗ್ತಿದೆ ಅಮ್ಮ. ಹಶ್ವನ್ನ ತಟ್ಕೊಳಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಅಮ್ಮ. ಸರಿ ಅಮ್ಮ, ನಿಮ್ಗೋಸ್ಕರ ಹೋಗಿ ಏನಾದ್ರೂ ಆಹಾರ ತರ್ತೀನಿ. ಆದ್ರೆ ನಾನು ಬರೋಷ್ಟೊತ್ತಿಗೆ ನೀವು ಭದ್ರವಾಗಿ ಇಲ್ಲೇ ಕೂತಿರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಏಟು ಬೀಳುತ್ತೆ. ಆಯ್ತಮ್ಮ, ನೀವ್ ಹೋಗಿ ನಮ್ಗೋಸ್ಕರ ಆಹಾರ ತಗೊಂಡ್ ಬನ್ನಿ. ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಚುನ್ಮುನ್ ಎಗರ್ಕೊಂಡು ಕಪ್ಪು ಕಾಗೆಯ ತೋಟಕ್ಕೆ ಹೋಗುತ್ತೆ. ಅಲ್ಲೋಗಿ ಹೀಗೆ ಯೋಚನೆ ಮಾಡುತ್ತೆ, ಇವತ್ತು ಸ್ವಲ್ಪ ಆಹಾರ ಇಲ್ಲೇ ತಗೊಳ್ಳೋಣ. ತುಂಬಾ ದೂರ ಹಾರೋದಕ್ಕೆ ನನ್ನ ಶಕ್ತಿ ಇಲ್ಲ. ಪಾಪ ಮಕ್ಕಳು ಹಸಿವಿನಲ್ಲಿ ನರಳಾಡ್ತಿದ್ದಾರೆ, ಇದೇ ಸರಿಯಾಗಿರುತ್ತೆ. ಮತ್ತೆ ಈ ಚಿನ್ಮುನ್ ಪಕ್ಷಿ ದಾನ ತಗೊಳುತ್ತೆ. ಆಗ ಕಪ್ಪು ಕಾಕೆ ಅದರ ಮೇಲೆ ಬಲೆ ಹಾಕಿ ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಓಹೋ, ನೀನೇನಾ ಪಕ್ಷಿ? ನನ್ನ ಹೊಲದಿಂದ ಬೆಳೆ ಕದೀತಾ ಇದ್ದೀಯಾ? ಫೈನಲಿ ನೀನ್ ನನ್ನ ಕೈಗೆ ಸಿಕ್ಬಿದ್ದೆ. ನಂಗೆ ತಲೆ ಬಿಸಿ ಆಗೋಗಿತ್ತು. ಇಲ್ಲ ಅಣ್ಣ, ಇಲ್ಲ, ನಾ ಧಾನ್ಯ ಕಳ್ತನ ಮಾಡಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಓಹೋ, ಸುಳ್ಳಿ. ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ನನ್ನ ಹೊಲದಲ್ಲಿ ಯಾರೋ ಕಳ್ತನ ಮಾಡ್ತಿದ್ರು. ಇವತ್ತು ನನ್ನ ಕೈಗೆ ಸಿಕ್ಕಿಬಿದ್ದೆ. ನಿನ್ನನ್ನು ನಾನು ಕಟ್ಟಿ ಹಾಕ್ತಾ ಇದ್ದೀನಿ. ಬೇಡ ಅಣ್ಣ, ಬೇಡ, ಹಂಗ್ ಮಾಡ್ಬೇಡ್ಬೇಡಿ. ನನ್ಗೆ ಚಿಕ್ಕ ಮಕ್ಳಿದ್ದಾರೆ, ಹಸುವಿನಿಂದ ನರಳಾಡ್ತಿದ್ದಾರೆ. ದಯವಿಟ್ಟು ನನ್ಗೆ ಹೋಗಕ್ ಬಿಡಿ. ಕಪ್ಪು ಕಾಗೆ ಅದೇಳು ಮಾತು ಏನೂ ಕೇಳೋದಿಲ್ಲ. ಕೇಳದೆ ಅದನ್ನ ಬಂಧಿಸ್ಬಿಡುತ್ತೆ. ಮಜಾ ರೇ ಮಜಾ. ಈ ಚುನ್ಮುನ್ ಹಕ್ಕಿ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಿದ್ಲು. ಎಲ್ಲರೂ ಇವಳು ಅಂದ್ರೆ ಇಷ್ಟ. ಕಳ್ತನದ ವಿಷಯದಲ್ಲಿ ನನ್ನ ಕೈಗೆ ಸಿಕ್ಕಿಬಿದ್ದಾಳೆ. ನಾನ್ ಇವಳನ್ ಬಿಡಲ್ಲ. ಆಗ ಕಪ್ಪು ಕಾಗೆ ಚುನ್ಮುನ್ ಪಕ್ಷಿ ಹತ್ರ ಹೋಗಿ ಹೀಗೆ ಹೇಳುತ್ತೆ, ಚುನ್ಮುನ್ ಹಕ್ಕಿ, ನಿನ್ನ ಮಕ್ಕಳು ತುಂಬಾ ಚಿಕ್ಕವರಂತೆ, ಒಬ್ಬಂಟಿಯಾಗಿದ್ದಾರಂತೆ. ಹಾ, ಯಾವ್ದಾದ್ರೂ ದೊಡ್ಡ ಪಕ್ಷಿ ಅಥವಾ ಮೃಗ ತಿಂದ್ಬಿಟ್ರೆ ನೀನೇನ್ ಮಾಡ್ತೀಯಾ? ನಿನ್ನ ಮಕ್ಕಳಂತೂ ಸತ್ತೋಗ್ತಾರೆ. ದುಷ್ಟನಾದ ಕಪ್ಪು ಕಾಗೆ, ನಿನಗೆ ಇದರ ಪಾಪ ಸುತ್ತಕೊಂಡೇ ಸುತ್ತಕೊಳ್ಳುತ್ತೆ.
ನೀನ್ ನನಗ್ ಮಾಡಿರೋ ಪಾಪಕ್ಕೆ ಅದಕ್ಕಾದ ಕರ್ಮ ನೀನು ಅನುಭವಿಸ್ಲೇಬೇಕು. ಇವತ್ತಿಲ್ದಿದ್ರೆ ನಾಳೆನೂ ಅನುಭವಿಸ್ತೀಯ. ಹಂಗಂತೇಳಿ ಚುನ್ಮುನ್ ಅಳ್ತಾ ಇರುತ್ತೆ. ಚುನ್ಮುನ್ ಅಳ್ತಾ ಅಳ್ತಾ ಹೀಗನ್ನುತ್ತೆ, ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಇಲ್ಲಿ ಕೂಗುತ್ತೆ ಚೂಚು. ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಕೂಗುವುದು ಕೂಗು. ಈ ಮಾತು ಹದ್ದುದಾದ ಕೇಳಿಸ್ಕೊಳುತ್ತೆ. ಅದು ಬೇಗ ಬೇಗ ಚುನ್ಮುನ್ ಹತ್ರ ಹೋಗಿ ಚುನ್ಮುನ್ನ ನೋಡಿ ಹೀಗನ್ನುತ್ತೆ, ಚುನ್ಮುನ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ಮಕ್ಳ ಹತ್ರ ಹೋಗಿಲ್ವಾ? ನಂಗೆಲ್ಲ ವಿಷಯ ಹೇಳು. ನೀನು ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ. ಆಗ ಹದ್ದುದಾದಾಗೆ ಚುನ್ಮುನ್ನೆಲ್ಲ ಹೇಳುತ್ತೆ. ಹದ್ದುದಾದ, ಇವತ್ತು ನನಗೆ ಮೈ ಹುಷಾರಿಲ್ಲ, ಆದ್ರೆ ಮಕ್ಕಳಿಗೆ ಹೊಟ್ಟೆ ಹಸಿವು. ಅದಕ್ಕೆ ಏನೋ ಮಾಡಿ ಊಟ ತಗೊಂಬರೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಈ ಕಪ್ಪು ಕಾಗೆ ನನ್ನ ಬಂಧಿಸ್ಬಿಟ್ಟ. ನೀನು ಚಿಂತೆ ಮಾಡಬೇಡ, ನಾನು ಎಲ್ಲ ಸರಿ ಮಾಡ್ತೀನಿ. ಮತ್ತ ಕಾಗೆಗೆ ಇವತ್ತು ನಾನು ಪಾಠ ಕಲಿಸ್ತೀನಿ. ಹದ್ದುದಾದ ಕೋಪದಿಂದ ಕಾಗೆ ಹತ್ರ ಹೋಗಿ, ಏ ಕಾಗೆ, ಕೇಳು, ನಿನ್ನ ಬೆಳೆ ಬದಲಿಗೆ ನಾನು ನಿಂಗೆ ಬೆಳೆ ತಂದ್ಕೊಡ್ತೀನಿ. ಅವಳನ್ನ ನೀನು ಬಿಟ್ಬಿಡು. ಅವಳ ಚಿಕ್ಕ ಚಿಕ್ಕ ಮರಿಗಳಿವೆ. ನಾನು ಬಿಡಲ್ಲ. ನೀನು ಸುಮ್ಮನೆ ನನ್ನ ದಾರಿಯಲ್ಲಿ ಬರಬೇಡ. ನಿನ್ನ ಕೆಲಸ ಮಾಡು. ಹದ್ದುದಾದ ಕೋಪದಿಂದ ಹೀಗನ್ನುತ್ತೆ, ಏ ಕಾಗೆ, ಕಾಗೆ, ನನ್ನ ಮಾತನ್ನ ಪ್ರೀತಿಯಿಂದ ಒಪ್ಕೋ. ಇಲ್ಲ ಅಂದರೆ ಅದಕ್ಕೆ ನೀನು ಒಳ್ಳೆ ಪಾಠ ಕಲಿತೀಯ. ನನ್ನ ಮಾತು ಕೇಳು ಮತ್ತೆ ಚುನ್ಮುನ್ನ ಬಿಡು. ನಿಂಗೆ ಏನು ಬೇಕಾದ್ ಮಾಡು, ನಾನು ಬಿಡಲ್ಲ. ಕಪ್ಪು ಕಾಗೆ, ನಾನು ನಿಂಗೆ ನನ್ನ ಮನೆ ಕೊಡ್ತೀನಿ. ಚುನ್ಮುನನ್ನ ನೀನು ಬಿಟ್ಬಿಡು. ಇಲ್ಲ, ನಾನು ಬಿಡಲ್ಲ. ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗಿಲ್ಲಿಂದ. ಕಪ್ಪು ಕಾಗೆ, ಚುನ್ಮುನನ್ನ ನೀನು ಬಿಟ್ಬಿಡು. ನಿಂಗೆ ಹೊಸ ಗದ್ದೆನ ನಾನು ತಂದು ಕೊಡ್ತೀನಿ. ಹೋಗು. ನನಗೆ ಯಾವುದ್ರ ಬಗ್ಗೆನೂ ಅತಿ ಆಸೆ ಇಲ್ಲ. ನಾನು ಅವಳನ್ನು ಬಿಡೋದೇ ಇಲ್ಲ. ಹಾಂ, ನಿಂಗೆಲ್ಲ ಕೊಡ್ತೀನಂದ್ರು ನಿಂಗೆ ಬೇಡ ಅಲ್ವಾ? ನಿಂಗೆ ಗೊತ್ತಾಗಿಲ್ಲ ಅಲ್ವಾ? ಈಗ ನೋಡು ನಿಂಗೆ ಏನು ಸಿಗುತ್ತೆ ಅಂತ. ನಿನ್ನನ್ನು ಹಣ್ಗಾಯಿ ನೀರುಗಾಯಿ ಮಾಡಾಕ್ತೀನಿ. ಪಿಟಾಯಿಯ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ಕಪ್ಪು ಕಾಗೆಗೆ ಭಯ ಆಗುತ್ತೆ. ಯಾಕಂದ್ರೆ ಹದ್ದುದಾದ ಏನ್ ಹೇಳ್ತಾನೋ ಅದು ಮಾಡೇ ಮಾಡ್ತಾನೆ. ಗಿಡುಗಣ್ಣ, ನನ್ನ ಬಿಟ್ಬಿಡು. ಚುನ್ಮುನ ನಾನು ಬಿಟ್ಬಿಡ್ತೀನಿ. ಈ ಊರು ಬಿಟ್ಬಿಡ್ತೀನಿ. ಈ ಗದ್ದೆನೂ ಬಿಟ್ಬಿಡ್ತೀನಿ. ಯಾರಿಗೂ ಏನು ಹೇಳಲ್ಲ. ಮತ್ತಿಲ್ಲಿಗೆ ಬರಲ್ಲ ನಾನು. ಅದು ಕೇಳಿಸ್ಕೊಂಡು ಹದ್ದುದಾದ ಮತ್ತು ಚಿನ್ಮುನ್ ಪಕ್ಷಿ ಸಂತೋಷ ಪಡ್ತವೆ. ಮತ್ತೆ ಹದ್ದುದಾದಕ್ಕೆ ಧನ್ಯವಾದ ತಿಳಿಸುತ್ತೆ. ಹದ್ದುದಾದ, ನೀವು ನಮ್ಗೆ ತುಂಬಾ ಸಹಾಯ ಮಾಡಿದೀರಾ. ನನ್ನ ಮಕ್ಕಳು ಬೆಳಗ್ಗಿಂದ ಹಸುವಿನಿಂದ ನರಳಾಡ್ತಿದ್ದಾರೆ. ಇವಾಗ ನಾನು ಅವ್ರ ಹತ್ರ ಹೋಗ್ಲಾ? ಮಗು, ನಿಂಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ತಗೊಂಡೋಗು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ನೀನು ಆರಾಮಾಗೋ ತನಕ ನಿನ್ನ ಮಕ್ಕಳ ಜೊತೆನೇ ಇರಬೇಕು, ಆಯ್ತಾ? ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ ನೀನು. ಈ ರೀತಿ ಹದ್ದುದಾದ ಆ ಕಪ್ಪು ಕಾಗೆಗೆ ಒಳ್ಳೆ ಪಾಠನ ಹೇಳ್ಕೊಟ್ಬಿಡುತ್ತೆ. ಮತ್ತೆ ಚಿನ್ಮುನ್ಗೆ ಸಹಾಯ ಮಾಡುತ್ತೆ.